ಇನ್ನು ಬಿಡದಿ ಟೌನ್ಶಿಪ್ ಜಟಾಪಟಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಸಿಎಂ ಡಿಕೆ ಮತ್ತು ಎಚ್ಡಿಕೆ ಮಧ್ಯೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದ್ರೆ ಒಂದೇ ಊರಿನಲ್ಲಿ ಟೌನ್ಶಿಪ್ ಪರ ವಿರೋಧದ ಪ್ರತಿಭಟನೆಗಳು ನಡೀತಾ ಇದೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ. ಇತ್ತ ತಳ್ಳಾಟ, ನೂಕಾಟ, ಮಾತಿನ ಚಕಮಕಿ. ಅತ್ತ ಹಸಿರು ಶಾಲುಗಳು ಕಂಗೊಳಿಸುತ್ತಿದ್ರೆ ಇತ್ತ ಕೆಂಪು ಬಾವುಟದ ಆರ್ಭಟ. ಗದ್ದಲ ಗಲಾಟೆಗೆ ಸಾಕ್ಷಿಯಾಗಿದ್ದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೆಚ್ಚಿದ ವಿರೋಧ. ಹೋರಾಟಕ್ಕಿಳಿದ ಎಚ್ಡಿಕೆ, ಸಿಎಂಗಾಗಿ ಖಾಲಿ ಕುರ್ಚಿ ಮೀಸಲು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ರಣರಣ ಅಂತಿದೆ. ಟೌನ್ಶಿಪ್ಗೆ ಪರವಿರೋಧ ಪ್ರತಿಭಟನೆಗಳು ನಡೆಯುತ್ತಿದ್ದು ಬೈರಮಂಗಲದಲ್ಲಿ ರೈತರ ಕಿಚ್ಚು ಜ್ವಾಲೆಯಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪರ ವಿರೋಧದ ಜಟಾಪಟಿ ನಡೀತಾ ಇರುವಂಥದ್ದು. ಒಂದು ಕಡೆ ಯೋಜನೆಗೆ ಪರ ಇದ್ರೆ ಒಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ನಾವು ಇರುವಂಥ ಸ್ಥಳ ಈಗ ಯೋಜನೆ ಪರವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ನಮಗೆ ಯೋಜನೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ಇಲ್ಲಿ ಒಂದು ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಒಂದು ಕಡೆ ಈ ಯೋಜನೆ ಬೇಡ, ನಮಗೆ ಯೋಜನೆಯಿಂದ ಸಮಸ್ಯೆ ಆಗುತ್ತೆ, ನಾವು ರೈತರು ಭೂಮಿಯನ್ನು ಕಳೆದುಕೊಳ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇರೋದು. ಒಂದಷ್ಟು ರೈತರು ನಮಗೆ ಈ ಯೋಜನೆ ಬೇಕು, ಯೋಜನೆಯಿಂದಾಗಿ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರ ಡಿಕೆ ಮತ್ತು ಎಚ್ಡಿಕೆಗೆ ಪ್ರತಿಷ್ಠೆಯ ಕಾಳಗವಾಗಿದೆ. ಬಹಿರಂಗ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಪಂಥಾಹ್ವಾನ ಸ್ವೀಕರಿಸಿದ್ದ ಸಿಎಂ ಡಿಕೆ ಜೂನ್ 26ಕ್ಕೆ ವಿಧಾನಸೌಧಕ್ಕೆ ಬರುವಂತೆ ಆಹ್ವಾನ ಕೊಟ್ಟಿದ್ರು. ಆದರೆ ಡಿಕೆ ಕರೆದ ಜಾಗಕ್ಕೆ ಆಕ್ಷೇಪ ತೆಗೆದಿದ್ದ ಎಚ್ಡಿಕೆ ಇಂದು ಬೈರಮಂಗಲಕ್ಕೆ ಬನ್ನಿ, ರೈತರ ಜೊತೆಗೆ ಚರ್ಚಿಸೋಣ ಅಂದಿದ್ರು. ಹೀಗಾಗಿ ವೇದಿಕೆ ಮೇಲೆ ಸಿಎಂ ಡಿಕೆಗಾಗಿ ಖಾಲಿ ಕುರ್ಚಿ ಕಾಯ್ದಿರಿಸಿದ್ರು. ಡಿಕೆ ಚರ್ಚೆಗೆ ಬರಲ್ಲ, ಅವರಿಗೆ ನೈತಿಕತೆ ಇಲ್ಲ ಅಂತ ಎಚ್ಡಿಕೆ ಗುಡುಗಿದ್ರು. ಯಾವ ಕಾರಣಕ್ಕೂ ಬರಲ್ಲ ಗೊತ್ತಿದೆ ನನಗೆ, ಅವರಿಂದ ಆಗಲ್ಲ, ನೈತಿಕತೆ ಇಲ್ಲ ಅವರಿಗೆ. ಇವತ್ತು ನಾನಿಲ್ಲಿ ಬನ್ನಿ ಅಂತ ಕರೆದಿದ್ದು ಅವರನ್ನ ಮುಖ್ಯಮಂತ್ರಿ ಬೀದಿ ತಂದು ನಿಲ್ಲಿಸಬೇಕು ಅಂತ ಅಲ್ಲ, ನಮ್ಮನ್ನ ಬೆಳೆಸ್ತಕ್ಕಂಥವ್ರು ಕೂತಿದಾರಲ್ಲ ಆ ಹೆಣ್ಮಕ್ಳು ಹಿರಿಯರು, ಅವರ ಸನ್ನಿಧಾನದಲ್ಲಿ ನಡೀಲಿ ಇದು. ದಯವಿಟ್ಟು ಇವತ್ತು ನಿಮ್ಮ ಹೋರಾಟ ಏನಿದೆ, ನಾನು ನಿಮ್ಮ ಪರವಾಗಿದ್ದೇನೆ, ನೀವು ಯಾರು ಹೆದರಬೇಡಿ. ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ಏನು ಮಾಡಬೇಕು, ಅಂತಿಮವಾಗಿ ನ್ಯಾಯಾಲಯಕ್ಕೆ ಹೋಗಬೇಕು. ನಿಮ್ಮಿಂದ ನಾನು ಒಂದು ನಯಾ ಪೈಸವನ್ನ ನ್ಯಾಯಾಲಯದ ಖರ್ಚು ವೆಚ್ಚಕ್ಕೆ ಕೊಡಬೇಕು, ಚಂದ ಎತ್ಕೊಡಿ ಅಂತ ಕೇಳಲ್ಲ. ಎಚ್ಡಿಕೆ ನಡೆಗೆ ಮಾಗಡಿ ಶಾಸಕ ಬಾಲಕೃಷ್ಣ ತಿರುಗೇಟು ನೀಡಿದ್ದಾರೆ. ಸಿಎಂಗೆ ಕೆಟ್ಟ ಹೆಸರು ತರಬೇಕೆಂದು ಎಚ್ಡಿಕೆ ಉದ್ದೇಶ ಅಂತ ಕಿಡಿಕಾರಿದ್ದಾರೆ. ಗಲಾಟೆ ಆಗಬೇಕು, ತರಲೆ ಆಗಬೇಕು, ಅದು ಕೆಟ್ಟ ಹೆಸರು ಬರಬೇಕು ಡಿ ಕೆ ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನು ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ, ಯಾರು ಅವ್ರು ಬರಲ್ಲ ಅಂದ್ರೆ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ ಅದು, ನಾಟಕೀಯ ಅಲ್ವಾ ಅದು. ಒಂದ್ ಕಡೆ ರೈತರು ತಮ್ಮ ಜಮೀನು ಕೊಡಲ್ಲ ಅಂತ ಬೀದಿಗಿಳಿದು ಹೋರಾಡ್ತಿದ್ರೆ, ಮತ್ತೊಂದು ಗುಂಪು ನಾವು ಭೂಮಿ ಕೊಡಲು ಸಿದ್ಧ ಅಂತಿದೆ. ಕೆಂಪು ಬಾವುಟವನ್ನ ಹಿಡಿದು ಎಚ್ಡಿಕೆಗೆ ಧಿಕ್ಕಾರ ಕೂಗಿದ್ರು. ಎಚ್ಡಿಕೆ ಅವರನ್ನ ನಮ್ಮ ಬಳಿ ಕರ್ಕೊಂಡ್ ಬನ್ನಿ ಅಂತ ಪಟ್ಟು ಹಿಡಿದ್ರು. ಇದೇ ರೇಟ್ ಕುಮಾರಸ್ವಾಮಿ 2006 ಮಾಡಿದಾಗ ಒಂದು ತಂದ್ರು ಇಲ್ಲಿಗೆ ಅಲ್ವಾ, ಪ್ರಾಜೆಕ್ಟ್ ತಂದ್ರು, ಡ್ರಾಪ್ ಮಾಡಿದ್ರು, ಹೇಳಿದ್ರು ಬಂದು ಮಹಿಳೆ ಕೇಳ್ಕೊಂಡ್ರು ಬಿಟ್ಬಿಟ್ಟು ಅಂತ ಹೇಳಿದ್ರು. ಬಟ್ ಅದು ಬಿಟ್ಟಿರೋದಕ್ಕೆ ಇಲ್ಲಿ ಗಂಟೆ ಯಾಕೆ ಗೊತ್ತದು? ಇದಕ್ಕೆ ತಿರುಗೇಟು ಕೊಟ್ಟ ಎಚ್ಡಿಕೆ ಇದು ರೈತರ ಪ್ರತಿಭಟನೆಯಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಅಂದ್ರು. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ಡು ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಟು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಈಗಲೂ ಹೇಳುತ್ತೇನೆ, ಅಲ್ಲಿ ನಿಜವಾದ ರೈತರು ಯಾರಿದ್ದಾರೆ ಈ ಭಾಗದಲ್ಲಿ, ಅವ್ರು ಬಂದ್ರೆ ಚರ್ಚೆ ಮಾಡಕ್ಕೆ ತಯಾರಾಗಿದ್ದಾರೆ. 450ಕ್ಕೂ ಹೆಚ್ಚು ದಿನಗಳಿಂದ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ನಡೆಯುತ್ತಿದೆ. ಡಿಕೆ ಎಚ್ಡಿಕೆ ಮಧ್ಯೆ ಸೇರಿಗೆ ಸಂವಾ ಸೇರು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ. ಬಿಡದಿ ಕಿಚ್ಚು ಮತ್ತಿನ್ಯಾವ ಸ್ವರೂಪ ಪಡೆಯುತ್ತೋ ನೋಡಬೇಕಿದೆ. ದಿಲೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.